ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಟೈಪ್ಸ್ ಆಫ್ ಗ್ರಾಫ್ಸ್ ಅಂಡರ್. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ತರ ಒಂದು ಗ್ರಾಫ್ ಅನ್ನ ಕೊಟ್ಬಿಟ್ಟು ಸಬ್ ಕ್ವಶನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ಯಾವ ರೀತಿ ಸಾಲ್ವ್ ಮಾಡೋದು ಅಂತಂದ್ರೆ ಫಸ್ಟ್ ಕ್ವಶನ್ ಏನ್ ಕೊಟ್ಟಿರೋದು, ಕನ್ಸಿಡರ್ ದ ಫಾಲೋಯಿಂಗ್ ಗ್ರಾಫ್ ಜಿ. ಸೊ ಇದೊಂದು ಗ್ರಾಫ್ ಅಂತ ಅನ್ಕೊಂಡ್ರೆ ಏನ್ ಕೇಳ್ತಾ ಇದ್ದಾರೆ, ಮೊದಲನೇ ಕ್ವಶನ್ ವಾಟ್ ಟೈಪ್ ಆಫ್ ಗ್ರಾಫ್ ಈಸ್ ಜಿ, ವಾಟ್ ಟೈಪ್ ಆಫ್ ಗ್ರಾಫ್. ಸೊ ಸೊಲ್ಯೂಷನ್ ಅನ್ನ ಬರಿತಾ ಹೋಗೋಣ. ಸೊ ಅವ್ರು ಕೊಟ್ಟಿರುವಂತ ಗ್ರಾಫ್ ಅಲ್ಲಿ ಏನಾದ್ರೂ ಕೂಡ ಸೆಲ್ಫ್ ಲೂಪ್ ಇದೆಯಾ? ಸೆಲ್ಫ್ ಲೂಪ್ಗಳಿಲ್ಲ. ಸೊ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಅಂತಂದ್ರೆ ನಿಮಗೆ ಟೈಪ್ಸ್ ಆಫ್ ಗ್ರಾಫ್ಸ್ ಗೊತ್ತಿರಬೇಕು. ಸೊ ಅದ್ರದ್ದು ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು, ಸರಿನಾ? ಸೊ ಈಗ ಮೊದಲನೇದು ಇದಕ್ಕೆ ಆನ್ಸರ್ ಅನ್ನ ಬರಿತಾ ಇರೋದು, ಇಲ್ಲಿ ನೋ ಸೆಲ್ಫ್ ಲೂಪ್. ನೋ ಸೆಲ್ಫ್ ಲೂಪ್ ಅಂತ ಅಂದ್ರೆ ವರ್ಟಿಸಿಸ್ ಇಂದ ವರ್ಟಿಸಿಸ್ಗೆ, V6 ಇಂದ V6ಗೆ, V5 ಇಂದ V5ಗೆ, V3 ಇಂದ V3ಗೆ ಸೆಲ್ಫ್ ಲೂಪ್ ಇಲ್ಲ. ನೆಕ್ಸ್ಟ್ ಏನಾದ್ರೂ ಪ್ಯಾರಲಲ್ ಎಡ್ಜಸ್ ಇದೆಯಾ ಅಂದ್ರೆ ಒಂದು ಪೇರ್ ಆಫ್ ವರ್ಟಿಸಿಸ್ ಗಳ ಮಧ್ಯ ಒಂದಕ್ಕಿಂತ ಜಾಸ್ತಿ ಏನಾದ್ರೂ ಎಡ್ಜಸ್ ಇದ್ರೆ ಅದನ್ನ ಪ್ಯಾರಲಲ್ ಎಡ್ಜ್ ಅಂತೀವಿ. ಫಾರ್ ಎಕ್ಸಾಂಪಲ್ ಇವೆರಡು ವರ್ಟೆಕ್ಸ್ ಅಂತ ಅನ್ಕೊಂಡ್ರೆ ಕೇವಲ ಒಂದೇ ಒಂದು ಎಡ್ಜ್ ಇರ್ಬೇಕಷ್ಟೇ. ಈ ಎರಡು ಪೇರ್ ಆಫ್ ವರ್ಟಿಸಿಸ್ ಗಳ ಮಧ್ಯ ಏನಾದ್ರೂ ಒಂದಕ್ಕಿಂತ ಜಾಸ್ತಿ ಇದ್ರೆ ಪ್ಯಾರಲಲ್ ಎಡ್ಜಸ್ ಅಂತ ಕರಿತೀವಿ. ಇಲ್ಲೇನಾದ್ರೂ ಪ್ಯಾರಲಲ್ ಎಡ್ಜಸ್ ಇದೆಯಾ ಕೊಟ್ಟಿರುವಂತ ಗ್ರಾಫ್ ಅಲ್ಲಿ? ಇಲ್ಲ, ಪ್ಯಾರಲಲ್ ಎಡ್ಜಸ್ ಇಲ್ಲ. ಸೊ ನೋ ಪ್ಯಾರಲಲ್ ಎಡ್ಜಸ್. ಈಗ ಕೊಟ್ಟಿರುವಂತ ಗ್ರಾಫ್ ಏನಾದ್ರೂ ಕೂಡ ಡಿಸ್ಕನೆಕ್ಟೆಡ್ ಆಗಿದೆಯಾ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ V1 ಇಂದ ಶುರು ಮಾಡಿದ್ರೆ V1 ಇಂದ ನಾನು V2 ಹೋಗ್ಬೋದು, V1 ಇಂದ V4 ಹೋಗ್ಬೋದು, V1 ಇಂದ V3 ಹೋಗ್ಬೋದು, V1 ಇಂದ V5 ಹೋಗ್ಬೋದು, V1 ಇಂದ V6 ಹೋಗ್ಬೋದು, ಹೆಂಗಾದ್ರೂ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ A ಇಂದ ನನಗೆ B ಗೆ ಕನೆಕ್ಷನ್ ಇಲ್ಲ ಅಂದ್ರೂ A ಇಂದ C ಹೋಗಿ C ಇಂದ B ಹೋಗ್ಬೋದು. ಆ ತರನಾದ್ರೂ ಇದ್ರೆ ಅದನ್ನ ಕನೆಕ್ಟೆಡ್ ಗ್ರಾಫ್ ಅಂತ ಕರಿತಾ ಹೋಗ್ತೀವಿ. ನೋಡಿ ಹೋಗ್ಬೋದಾ, ಒಂದು ವರ್ಟೆಕ್ಸ್ ಇಂದ ಉಳಿದಿರುವಂತ ಎಲ್ಲಾ ವರ್ಟೆಕ್ಸ್ ಗಳಿಗೂ ಕೂಡ ಹೆಂಗಾದ್ರೂ ಕೂಡ ನಾನು ಹೋಗ್ಬೋದು ಕನೆಕ್ಷನ್ ಅನ್ನ ತಗೊಂಡು. ಸೊ ಇಟ್ ಈಸ್ ಎ ಕನೆಕ್ಟೆಡ್ ಗ್ರಾಫ್, ಸರಿನಾ? ಕನೆಕ್ಟೆಡ್ ಗ್ರಾಫ್, ಕನೆಕ್ಟೆಡ್ ಗ್ರಾಫ್. ಸೊ ಇದು ಮೂರನ್ನು ಕೂಡ ಸೇರಿಸಿದ್ರೆ ಏನಾಗುತ್ತೆ, ನೋ ಸೆಲ್ಫ್ ಲೂಪ್, ನೋ ಪ್ಯಾರಲಲ್ ಎಡ್ಜಸ್ ಅಂತಂದ್ರೆ ಸಿಂಪಲ್ ಗ್ರಾಫ್ ಆಗುತ್ತೆ. ಕನೆಕ್ಟೆಡ್ ಅನ್ನು ಕೂಡ ಸೇರಿಸಿದ್ರೆ ಸಿಂಪಲ್ ಕನೆಕ್ಟೆಡ್ ಗ್ರಾಫ್, ಸಿಂಪಲ್ ಕನೆಕ್ಟೆಡ್ ಗ್ರಾಫ್, ಸರಿನಾ? ಸೊ ಸಿಂಪಲ್ ಕನೆಕ್ಟೆಡ್ ಗ್ರಾಫ್ ಆಗಿರುತ್ತೆ. ಎರಡನೇ ಕ್ವಶನ್ ಏನ್ ಹೇಳ್ತಾ ಇರೋದು, ಫೈಂಡ್ ದ ಪೆಂಡೆಂಟ್ ವರ್ಟೆಕ್ಸ್ ಇನ್ ಗ್ರಾಫ್ ಜಿ. ಪೆಂಡೆಂಟ್ ವರ್ಟೆಕ್ಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಎ ಅನ್ನೋ ಒಂದು ವರ್ಟೆಕ್ಸ್ ಇದೆ, ಬಿ ಅನ್ನೋ ಒಂದು ವರ್ಟೆಕ್ಸ್ ಇದೆ, ಸಿ ಅನ್ನೋ ಒಂದು ವರ್ಟೆಕ್ಸ್ ಇದೆ, ಡಿ ಅನ್ನೋ ಒಂದು ವರ್ಟೆಕ್ಸ್ ಇದೆ. ಎ ಇಂದ ಬಿಗೆ ಒಂದು ಎಡ್ಜ್ ಇದೆ, ಬಿ ಇಂದ ಸಿಗೆ ಒಂದು ಎಡ್ಜ್ ಇದೆ, ಸಿ ಇಂದ ಎಗೆ ಒಂದು ಎಡ್ಜ್ ಇದೆ, ಮತ್ತೆ ಬಿ ಇಂದ ಡಿಗೆ ಒಂದು ಎಡ್ಜ್ ಇದೆ ಅಂತ ಅನ್ಕೊಳ್ಳಿ. ಈಗ ಎದು ಡಿಗ್ರಿ ಏನಾಗುತ್ತೆ, ಎ ಡಿಗ್ರಿ ವಿಲ್ ಬಿ ಈಕ್ವಲ್ ಟು 2. ಯಾಕೆ? ಎರಡು ಎಡ್ಜ್ಗಳು ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರೋದು ಆ ಒಂದು ವರ್ಟೆಕ್ಸ್ಗೆ, ಸೊ ಡಿಗ್ರಿ ಇಷ್ಟು. ನೆಕ್ಸ್ಟ್ ಸಿಗೆ ಎಷ್ಟು ಎಡ್ಜಸ್ ಕನೆಕ್ಟ್ ಆಗಿರೋದು ಡೈರೆಕ್ಟ್ ಆಗಿ 2, ಸೊ ಡಿಗ್ರಿ ಇಷ್ಟು. ನೆಕ್ಸ್ಟ್ ಬಿಗೆ ಎಷ್ಟು ಎಡ್ಜ್ ಕನೆಕ್ಟ್ ಆಗಿರೋದು ಡೈರೆಕ್ಟ್ ಆಗಿ 1 2 3, ಸೊ ಡಿಗ್ರಿ ಏನಾಗುತ್ತೆ 3 ಆಗುತ್ತೆ. ನೆಕ್ಸ್ಟ್ ಡಿಗೆ ಡಿಗ್ರಿ ಎಷ್ಟಾಗುತ್ತೆ 1 ಆಗುತ್ತೆ, ಯಾಕಂದ್ರೆ ಕೇವಲ ಒಂದೇ ಒಂದು ಎಡ್ಜ್ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರೋದು. ಯಾವ ಒಂದು ವರ್ಟೆಕ್ಸ್ಗೆ ಕೇವಲ ಒಂದೇ ಒಂದು ಎಡ್ಜ್ ಕನೆಕ್ಟ್ ಆಗಿರುತ್ತೆ ಅದ್ರ ಡಿಗ್ರಿ 1 ಆಗಿರುತ್ತೆ. ಯಾವ ಒಂದು ವರ್ಟೆಕ್ಸ್ ಡಿಗ್ರಿ 1 ಆಗಿರುತ್ತೆ ಆ ಒಂದು ವರ್ಟೆಕ್ಸ್ ಅನ್ನ ನಾವು ಪೆಂಡೆಂಟ್ ವರ್ಟೆಕ್ಸ್ ಅಂತ ಕರಿತೀವಿ. ಏನು ಪೆಂಡೆಂಟ್ ವರ್ಟೆಕ್ಸ್ ಅಂತ ಅಂದ್ರೆ ಅದರ ಡಿಗ್ರಿ ಈಸ್ ಈಕ್ವಲ್ ಟು 1 ಆಗಿರುತ್ತೆ, ಸರಿನಾ? ಪೆಂಡೆಂಟ್ ವರ್ಟೆಕ್ಸ್. ಈಗ ಅವ್ರೇನ್ ಕೇಳ್ತಾ ಇರೋದು, ಕೊಟ್ಟಿರುವಂತ ಗ್ರಾಫ್ ಅಲ್ಲಿ ಯಾವ ಪೆಂಡೆಂಟ್ ವರ್ಟೆಕ್ಸ್ ಇದಾವೆ ಅಂತ ನೋಡಿ. V5 ಡಿಗ್ರಿ ಏನಿದೆ 1, ಯಾಕಂತಂದ್ರೆ ಕೇವಲ ಒಂದೇ ಒಂದು ಎಡ್ಜ್ ಕನೆಕ್ಟ್ ಆಗಿರೋದು. ನೆಕ್ಸ್ಟ್ V6 ಡಿಗ್ರಿ ಏನು 1, ಯಾಕೆ? ಕೇವಲ ಒಂದೇ ಒಂದು ಎಡ್ಜ್ ಕನೆಕ್ಟ್ ಆಗಿರೋದು. V3ಗೆ 3 ಕನೆಕ್ಟ್ ಆಗಿದೆ, ಸೊ ಅದನ್ನ ಕನ್ಸಿಡರ್ ಮಾಡಕ್ಕಾಗಲ್ಲ. V2ಗೆ 2 ಎಡ್ಜು, ಇದೊಂದು 3 ಎಡ್ಜ್ ಕನೆಕ್ಟ್ ಆಗಿದೆ, ಕನ್ಸಿಡರ್ ಮಾಡಕ್ಕಾಗಲ್ಲ. V1ಗೂ ಕೂಡ ಕೇವಲ ಒಂದೇ ಒಂದು ಎಡ್ಜ್ ಕನೆಕ್ಟ್ ಆಗಿರೋದು, V4ಗೂ ಕೂಡ ಕೇವಲ ಒಂದೇ ಒಂದು ಎಡ್ಜ್ ಕನೆಕ್ಟ್ ಆಗಿರೋದು. ಸೊ V1, V4, V5, V6 ವಿಲ್ ಆಕ್ಟ್ ಆಸ್ ದ ಪೆಂಡೆಂಟ್ ವರ್ಟೆಕ್ಸ್. V1, V4, V5 ಮತ್ತೆ V6 ಆರ್ ದಿ ಪೆಂಡೆಂಟ್ ವರ್ಟೆಕ್ಸ್, ಆರ್ ದಿ ಪೆಂಡೆಂಟ್ ವರ್ಟಿಸಸ್, ಸರಿನಾ? ಪೆಂಡೆಂಟ್ ವರ್ಟೆಕ್ಸ್ ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಹೌ ಮೆನಿ ಎಡ್ಜಸ್ ಆರ್ ದೇರ್ ಇನ್ ಗ್ರಾಫ್ ಜಿ? ಎಷ್ಟು ನಂಬರ್ ಆಫ್ ಎಡ್ಜಸ್ ಇರೋದು? 1 2 3 4 5, ಸರಿನಾ? ಟೋಟಲ್ 5 ಎಡ್ಜಸ್ ಗಳಿರೋದು. ಬರೀರಿ, ಟೋಟಲ್ 5 ನಂಬರ್ ಆಫ್ ಎಡ್ಜಸ್ ಆರ್ ಪ್ರೆಸೆಂಟ್, ಸರಿನಾ? ನೆಕ್ಸ್ಟ್ 4ನೇ ಕ್ವಶನ್ ಹೋಗೋಣ. ಫೈಂಡ್ ದ ಮಿನಿಮಮ್ ಡಿಗ್ರಿ ಇನ್ ಗ್ರಾಫ್ ಜಿ. ಸೊ ಮಿನಿಮಮ್ ಡಿಗ್ರಿ ಬೇಕು ಅಂತಂದ್ರೆ ಫಸ್ಟ್ ಏನ್ ಮಾಡಬೇಕು, ಪ್ರತಿ ಒಂದು ವರ್ಟೆಕ್ಸಿನ ಡಿಗ್ರಿಯನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಡಿಗ್ರಿ ಅಂದ್ರೆ ಏನು ಅಂತ ನಾನು ಹೇಳಿದ್ದೀನಿ, ಎಷ್ಟು ಎಡ್ಜಸ್ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರ್ತವೆ, ದಟ್ ಈಸ್ ದ ಟೋಟಲ್ ನಂಬರ್ ಆಫ್ ಡಿಗ್ರಿ ಆಫ್ ದಟ್ ವರ್ಟೆಕ್ಸ್, ಸರಿನಾ? ಈಗ ಡಿಗ್ರಿ ಆಫ್ ವರ್ಟೆಕ್ಸ್ V1 ಅನ್ನ ಕಂಡುಹಿಡಿಯೋಣ. ಡಿಗ್ರಿ ಆಫ್ ವರ್ಟೆಕ್ಸ್ V2 ಬೇಕಾಗುತ್ತೆ, ಡಿಗ್ರಿ ಆಫ್ ವರ್ಟೆಕ್ಸ್ V3 ಬೇಕು, ಡಿಗ್ರಿ ಆಫ್ ವರ್ಟೆಕ್ಸ್ V4 ಬೇಕಾಗುತ್ತೆ, ಡಿಗ್ರಿ ಆಫ್ ವರ್ಟೆಕ್ಸ್ V5 ಬೇಕು, ನೆಕ್ಸ್ಟ್ ಡಿಗ್ರಿ ಆಫ್ ವರ್ಟೆಕ್ಸ್ V6 ಬೇಕು, ಸರಿನಾ? ಒಂದೊಂದ್ರದೇ ಡಿಗ್ರಿಯನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಬನ್ನಿ.
V1ಗೆ ಕೇವಲ ಒಂದೇ ಒಂದು ಎಡ್ಜ್ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರೋದು, ಸೊ ಅದರ ಡಿಗ್ರಿ ಎಷ್ಟಾಗುತ್ತೆ 1. V2ಗೆ 1 2 3 ಎಡ್ಜ್ ಕನೆಕ್ಟ್ ಆಗಿರೋದ್ರಿಂದ ಡಿಗ್ರಿ ವಿಲ್ ಬಿ 3. V3ಗೆ ಎಷ್ಟು ಎಡ್ಜ್ ಕನೆಕ್ಟ್ ಆಗಿರೋದು 1 2 3, ಸೊ ಡಿಗ್ರಿ ವಿಲ್ ಬಿ 3. ನೆಕ್ಸ್ಟ್ V4ಗೆ ಕೇವಲ ಒಂದೇ ಒಂದು ಎಡ್ಜ್ ಕನೆಕ್ಟ್ ಆಗಿರೋದು, ಸೊ ಡಿಗ್ರಿ ವಿಲ್ ಬಿ 1. V6ಗೂ ಕೂಡ ಒಂದೇ ಒಂದು ಎಡ್ಜ್ ಕನೆಕ್ಟ್ ಆಗಿರೋದು, ಸೊ ಡಿಗ್ರಿ ಈಸ್ 1. V5ಗೂ ಕೂಡ ಒಂದೇ ಒಂದು ಎಡ್ಜ್ ಕನೆಕ್ಟ್ ಆಗಿರೋದು, ಸೊ ಡಿಗ್ರಿ ಈಸ್ 1. ಸೊ ನೀವು ಬರೀಬಹುದು ದೇರ್ ಫಾರ್ ಮಿನಿಮಮ್ ಡಿಗ್ರಿ ಇನ್ ದ ಗಿವನ್ ಗ್ರಾಫ್ G ಗ್ರಾಫ್ G is equal to 1. ಅವ್ರು ಕೇಳಿರೋದು ಡಿಗ್ರಿ ಎಷ್ಟು ಮಿನಿಮಮ್, ಯಾವ್ಯಾವುದಕ್ಕೆ ಅಂತ ಕೇಳಿಲ್ಲ, ಕೇವಲ ಡಿಗ್ರಿ ಮಿನಿಮಮ್ ಡಿಗ್ರಿ ಎಷ್ಟು ಅಂತ ಕೇಳಿರೋದು, ಸೊ ಅದಕ್ಕೆ 1. ನೆಕ್ಸ್ಟ್ 5ನೇ ಕ್ವಶನ್ಗೆ ಹೋಗೋಣ. 5ನೇ ಕ್ವಶನ್ ಏನು ಹೇಳ್ತಾ ಇರೋದು, ಫೈಂಡ್ ದ ಆವರೇಜ್ ಡಿಗ್ರಿ ಆಫ್ ಈಚ್ ಅಂಡ್ ಎವ್ರಿ ವರ್ಟೆಕ್ಸ್. ಎಲ್ಲ ವರ್ಟೆಕ್ಸ್ಗೂ ಕೂಡ ಡಿಗ್ರಿಯನ್ನು ಕಂಡುಹಿಡಿದಿದೀವಲ್ಲ, ಫಸ್ಟ್ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಡಿಗ್ರಿ ಆಫ್ V1 ವಿಲ್ ಬಿ ಈಕ್ವಲ್ ಟು 1, ಡಿಗ್ರಿ ಆಫ್ V2 ವಿಲ್ ಬಿ ಈಕ್ವಲ್ ಟು 3, ಡಿಗ್ರಿ ಆಫ್ V3 ವಿಲ್ ಬಿ ಈಕ್ವಲ್ ಟು 3, ಡಿಗ್ರಿ ಆಫ್ V4 will be equal to 1, degree of V5 will be equal to 1, degree of V6 will be equal to 1. ಸೊ ಇದ್ರದ್ದು ಆವರೇಜ್ ಕಂಡುಹಿಡಿಬೇಕು ಅಂತಂದ್ರೆ ಏನು, ಅಷ್ಟನ್ನು ಕೂಡ ಆ್ಯಡ್ ಮಾಡಬೇಕು. ಸೊ ಆವರೇಜ್ ಏನಾಗುತ್ತೆ, ಆವರೇಜ್ ಡಿಗ್ರಿ ಆಫ್ ಗ್ರಾಫ್ G ವಿಲ್ ಬಿ ಈಕ್ವಲ್ ಟು ಅಷ್ಟನ್ನು ಆ್ಯಡ್ ಮಾಡಿ 1 + 3 + 3 + 1 + 1 + 1, ಸರಿನಾ. ಓಲ್ ಡಿವೈಡೆಡ್ ಬೈ ಟೋಟಲ್ ಎಷ್ಟು ವರ್ಟಿಸಿಸ್ಗಳಿರೋದು ನನಗೆ V1 ಇಂದ V6 ಅಂದರೆ ಟೋಟಲ್ 6 ನಂಬರ್ ಆಫ್ ವರ್ಟಿಸಿಸ್ಗಳು, ಸರಿನಾ. 1 + 3 4 ಆಯಿತು, 4 + 3 7, 7 + 1 8, 8 + 2 ಏನಾಗುತ್ತೆ 10 ಆಗುತ್ತೆ. ಸೊ 10 ಡಿವೈಡೆಡ್ ಬೈ 6 ಏನಂತ ಬರೀ 0.667 ಆಗುತ್ತೆ, ಸರಿನಾ. 1.666 ಅಂತ ಬರ್ತಾ ಹೋಗುತ್ತೆ, 1.667 ಅಂತ ಬರೀರಿ. ಸೊ ದಿಸ್ ಈಸ್ ದ ಆವರೇಜ್ ಡಿಗ್ರಿ. ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದರೆ, ಡ್ರಾ ದಿ ಕನೆಕ್ಟೆಡ್ ಸಬ್ಗ್ರಾಫ್ ಆಫ್ G ವಿತ್ 4 ವರ್ಟಿಸಿಸ್. ಕನೆಕ್ಟೆಡ್ ಅಂತಂದ್ರೇನು, ಒಂದು ವರ್ಟೆಕ್ಸ್ ಇಂದ ಇನ್ನೊಂದು ವರ್ಟೆಕ್ಸ್ಗೆ ಈಸಿಯಾಗಿ ಹೋಗ್ಬೋದು ಅಂತ, ಸರಿನಾ. ಒಟ್ಟಿನ ಕನೆಕ್ಟಿವಿಟಿ ಇದ್ರೆ ಸಾಕು. ಸೊ 6th ಅಂತಿಗೆ ಇಲ್ಲಿ ಬರೀತಾ ಹೋಗ್ತೀನಿ ಆನ್ಸರ್. ಸೊ 6th ಒನ್ 4 ವರ್ಟೆಕ್ಸ್ಗಳನ್ನು ಯೂಸ್ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ನಾನು V1 ಅನ್ನು ಯೂಸ್ ಮಾಡ್ಕೊತೀನಿ, ನೆಕ್ಸ್ಟ್ V2 ಅನ್ನು ಯೂಸ್ ಮಾಡ್ಕೊತೀನಿ, ನೆಕ್ಸ್ಟ್ V3 ಅನ್ನು ಯೂಸ್ ಮಾಡ್ಕೊತೀನಿ, ನೆಕ್ಸ್ಟ್ V4 ಅನ್ನು ಯೂಸ್ ಮಾಡ್ಕೊತೀನಿ. ನೋಡಿ, ಸೊ ಕನೆಕ್ಟೆಡ್, ಎಸ್. ಸೊ ಕನೆಕ್ಟೆಡ್ ಸಬ್ಗ್ರಾಫೇ ಆಗಿದೆ. ಯಾಕೆ ನೋಡಿ, ಇದರಲ್ಲಿರುವಂಥ ವರ್ಟೆಕ್ಸ್ಗಳನ್ನೇ ನಾನು ಯೂಸ್ ಮಾಡ್ಕೋಬೇಕು, ಯಾಕೆ ಸಬ್ಗ್ರಾಫ್ ಅಲ್ವಾ. ಸೊ ಇದರಲ್ಲಿರುವಂಥ ವರ್ಟೆಕ್ಸ್ಗಳನ್ನೇ ಯೂಸ್ ಮಾಡಬೇಕು. V1 V2 V3 V4 ಮತ್ತೆ V1 V2 V3 ಮತ್ತೆ V4 ಅನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಡೈರೆಕ್ಟ್ ಆಗಿ ನೀವು ಬರೀತಾ ಹೋಗ್ಬೋದು, ಸರಿನಾ. ಈ ತರ ಒಂದು ಕನೆಕ್ಟೆಡ್ ಸಬ್ಗ್ರಾಫ್ ಅನ್ನ ಬರೀಬಹುದು. ಈಗ ಯಾವ್ಯಾವ ಎಡ್ಜಸ್ ಅನ್ನ ಯೂಸ್ ಮಾಡಿದ್ದೀರಾ, ಯಾವ್ಯಾವ ಎಡ್ಜಸ್ ಅನ್ನ ಯೂಸ್ ಮಾಡಿದ್ದೀರಾ ಅದನ್ನು ಕೂಡ ಬರೀರಿ. ಎಡ್ಜಸ್ ಯಾವ್ಯಾವ ಯೂಸ್ ಆಗಿರೋದು V1 V2 ಯೂಸ್ ಆಗಿದೆ, ಈ ಒಂದು ಎಡ್ಜು. ನೆಕ್ಸ್ಟ್ V2 V3 ಅನ್ನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಯಾವುದನ್ನ ಯೂಸ್ ಮಾಡಿದ್ದೀನಿ, V3 V4 ಅನ್ನೋ ಎಡ್ಜ್ ಅನ್ನ ಯೂಸ್ ಮಾಡಿದ್ದೀನಿ, ಸರಿನಾ. ಇವರಿಬ್ರು ಮಧ್ಯೆ ಇರುವಂತ ಎಡ್ಜ್, ಇವರಿಬ್ರು ಮಧ್ಯೆ ಇರುವಂತ ಎಡ್ಜ್, ಇವರಿಬ್ರು ಮಧ್ಯೆ ಇರುವಂತ ಎಡ್ಜ್. ಸೊ ಈ ತರ ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.